ಅಣ್ಣಾ ಹಜಾರೆ ಹೋರಾಟ ಬೆಂಬಲಿಸಿ ಬೆಂಗಳೂರಲ್ಲೂ ಪ್ರತಿಭಟನೆ ಸತ್ಯಾಗ್ರಹಗಳು ಮುಂದುವರೆದಿದೆ. ಫ್ರೀಡಂ ಪಾರ್ಕ್ನಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆ ನೇತೃತ್ವದಲ್ಲಿ ನಿರಶನ ಮುಂದುವರೆದಿದೆ. ಬೆಂಗಳೂರಿನಿಂದ ದೆಹಲಿಯವರೆಗೆ ಕೆಲ ಯುವಕರು ಪಾದಯಾತ್ರೆ ಹೋಗಿದ್ದಾರೆ. ನಿನ್ನೆ ರಾತ್ರಿ ಫ್ರೀಡಂ ಪಾರ್ಕ್ ಬಳಿ ನೆರೆದಿದ್ದ ಸಾವಿರಾರು ಜನ ರಸ್ತೆಯಲ್ಲಿ ಕ್ಯಾಂಡಲ್ ಹಿಡಿದು ಮೆರವಣಿಗೆ ನಡೆಸಿದರು. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಫ್ರೀಡಂ ಪಾರ್ಕಿಂದ ನಮ್ಮ ಪ್ರತಿನಿಧಿ ರಕ್ಷಾ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಫ್ರೀಡಂ ಪಾರ್ಕ್ಗೆ ಅಣ್ಣಾ ಅವರ ಅಭಿಮಾನಿಗಳ ಆಗಮನ ಯಾವ ರೀತಿ ಇದೆ? ಇವತ್ತಿನ ಹೋರಾಟದ ರೂಪುರೇಷೆಗಳು ಏನು? ಸೌಮ್ಯ, ಹೊರಗಡೆ ಬಹಳಷ್ಟು ಮಳೆಯಿಂದ ಜರ್ಜರಿತವಾಗಿದೆ ಬ್ಯಾಂಗ್ಳೂರು. ಆದರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತಿನ ದಿನ ನಡೆಸಿರ್ತಕ್ಕಂಥ ಈ ಪ್ರತಿಭಟನೆಯ ಕಾವು ಮಾತ್ರ ಕಡಿಮೆ ಆಗಿಲ್ಲ. ಇಷ್ಟೊಂದು ಮಳೆ ಇದ್ರೂ ಸಹ, ಚಳಿ ಇದ್ರೂ ಸಹ ಯುವಕರು, ವೃದ್ಧರು, ಮಹಿಳೆಯರು ಅನ್ನೋದೇ ಎಲ್ಲರೂ ಒಗ್ಗೂಡಿ ಈ ಒಂದು ಹೋರಾಟದಲ್ಲಿ ಇವತ್ತು ಕೂಡ ಅವರ ಹೋರಾಟವನ್ನು ಮುಂದುವರಿಸಿದ್ದಾರೆ. ಅಣ್ಣವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಒಂದು ಜನಲೋಕಪಾಲ್ ಕಾಯ್ದೆ ಏನಿದೆ ಅದು ಬರಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ಕೂಡ ಮುಂದುವರಿಸಿದ್ದಾರೆ. ಬನ್ನಿ, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಲಿ ವಿಕ್ಟೋರಿಯಾ ಅವರಿದ್ದಾರೆ. ಅವರೇನು ಹೇಳ್ತಾರೆ ಕೇಳೋಣ. ವಿಕ್ಟೋರಿಯಾ ಅವರೇ ಹೇಳಿ, ಇವತ್ತು ಏನಂದ್ರೆ 15 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಇದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಇದು 15 ದಿನಗಳಕ್ಕೆ ಅಂತೇಳಿ ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು ಮಾತ್ರ ಕಾಲಾವಕಾಶ ಅವಕಾಶವನ್ನು ಕೊಟ್ಟಿರೋದು ಎಷ್ಟು ಸರಿ ಅನ್ಸುತ್ತೆ ನಿಮಗೆ? ಅವರು ಮೊದಲು ಉಪವಾಸನೇ ಮಾಡಬೇಡಿ ಅಂತ ಹೇಳಿದವ್ರು ಈಗ 15 ದಿನಕ್ಕೆ ಬಂದವರು ಇನ್ನು ಮುಂದೆ ಏನಾದರೂ ಮಾಡ್ತಾರಲ್ವಾ? ಯಾವಾಗಲೂ ಗೆಲುವು ಸತ್ಯದೇ ಆಗತ್ತೆ. ಸೊ ಏನು ಹೇಳ್ತಾರೆ, 2 ದಿನ ಜೈಲ್ಗೆ ಹಾಕಿ ನೋಡಿದ್ರು, ತಡಿಯೋಕ್ಕಾಗಲಿಲ್ಲ. ಈಗ 15 ದಿನ ಮಾಡಿ ಅಂತ ಇದ್ದಾರೆ. ಒಂದಿನ ಬಂದೇ ಬರ್ತಾರೆ, ಜನಲೋಕಪಾಲ್ ವಿಲ್ ಪಾಸ್ ಮಾಡ್ತೀವಿ ಅಂತ. ದಟ್ ಇಸ್ ದ ಹೋಪ್ ವಿ ಹ್ಯಾವ್. ಅದಕ್ಕೋಸ್ಕರ ನಾವೆಲ್ಲಿದ್ದೀವಿ. ಈ ಮಳೆ ನಮ್ಮನ್ನು ತಡಿಯೋಕ್ಕಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಜನ ನೆನ್ನೆ ನೋಡಿದ ಜನದ ಪ್ರಕಾರ ನಾವು ಇಷ್ಟು ದಿನ ದಬ್ಬಾಳಿಕೆ ತಡೆದವರಿಗೆ ಮಳೆ ಚಳಿ ಅನ್ನೋದು ಏನೂ ಗೊತ್ತಾಗಲ್ಲ. ಆ್ಯಂಡ್ ಎಷ್ಟು ಮೋಸ್ಟ್ ನಂಬರ್ ಆಫ್ ಪೀಪಲ್ ಬರ್ತಾ ಇದ್ದಾರೆ ಅಂತ ನಮ್ಗೆ ನ್ಯೂಸ್ ಬಂದಿದೆ. ಆರ್ಟ್ ಆಫ್ ಲಿವಿಂಗ್ ಇಂದಾನು ಜನ ಹೊರಟಿದ್ದಾರೆ, ಲಾರಿಗಳಲ್ಲಿ ಬರ್ತಾ ಇದ್ದಾರೆ ಅಂತ. ಇಟ್ಸ್ ಅ ಗ್ರೇಟ್ ಸಪೋರ್ಟ್. ನಾವು ವೇಟ್ ಮಾಡ್ತಾ ಇರೋದು ಜನಲೋಕಪಾಲ್ ಬಿಲ್ಗೆ. ಇಟ್ಸ್ ಅ ಗುಡ್ ನ್ಯೂಸ್ ದ್ಯಾಟ್ ಅಣ್ಣಾ ಹಜಾರೆ ಅವ್ರನ್ನ ಹೊರಗಡೆ ಬಂದು 15 ದಿನಕ್ಕೆ ಫಾಸ್ಟಾಗಿ ಬಿಟ್ಟಿದ್ದಾರೆ ಅಂತ. ಅಣ್ಣಾ ಹಜಾರೆ ಅವರೊಟ್ಟಿಗೆ ನಾವು ಕೊನೆಯ ತನಕ ಇರ್ತೇವೆ. ಓಕೆ ಸೌಮ್ಯ, ಇವ್ರು ಹೇಳ್ತಾರೆ 15 ದಿನಗಳ ಕಾಲ ಅವಕಾಶವನ್ನ ಮಾಡಿಕೊಟ್ಟಿರೋದು ಒಂದು ಗುಡ್ ನ್ಯೂಸ್. ಮೊದಲನೇ ಹೆಜ್ಜೆ, ನಂತರದ ಹೆಜ್ಜೆಗಳು ಕೂಡ ಸುಖಕರವಾಗಿರುತ್ತೆ. ಖಂಡಿತ ಗೆಲುವು ನಮ್ದಾಗಿರ್ತಕ್ಕಂಥ ಅನ್ನೋ ಒಂದು ವಿಶ್ವಾಸ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಬೆಳಗ್ಗೆಯಿಂದಲೇ ಇಲ್ಲಿ ವಂದೇ ಮಾತರಂ ಘೋಷಣೆಗಳು ಮೊಳಗಿದೆ. ಹಾಗೆ ಇಲ್ಲಿ ಎಲ್ಲ ರೀತಿಯ ಒಂದು ಬೆಂಬಲವನ್ನ ಯಾವ ರೀತಿ ಸೂಚಿಸಬೇಕು, ನಿನ್ನೆಯಿಂದಲೇ ನಡೆದಂತಹ ಹೋರಾಟ ಇವತ್ತೂ ಕೂಡ ಬಹಳ ಒಂದು ಮುಂದುವರೆದಿದೆ. ತುಂಬಾನೇ ಒಂದು ಬೆಂಬಲವನ್ನ ಇನ್ನೂ ಅತಿ ಹೆಚ್ಚು ರೀತಿಯಲ್ಲಿ ಜನ ನೀಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರಿಗೆ ಸಂತಸ ತಂದಿದೆ. ಈ ಒಂದು 15 ದಿನಗಳ ಉಪವಾಸಕ್ಕೆ ಕೇಂದ್ರ ಸರ್ಕಾರ ನೀಡಿರುವಂತಹ ಅನುಮತಿ ಸಂತಸವನ್ನು ತಂದಿದೆ. ಜನಲೋಕಪಾಲ್ ಕಾಯ್ದೆಗೂ ಕೂಡ ಈ ಒಂದು ಕೇಂದ್ರ ಸರ್ಕಾರ ಬಗ್ಗುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಇವರಲ್ಲಿ ಮೂಡಿದೆ. ಈ ಪ್ರತಿಯೊಬ್ಬರು ಕೂಡ ಹಮ್ ಚಲೆಂಗೆ ಸಾಥ್ ಕೊನೆಗೂ ಕೂಡ ನಮ್ಮದೇ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಇದ್ದೇ ಇರುತ್ತೆ. ಹಾಗೆ ಹೋರಾಟಕ್ಕೆ ಜಯ ಕೂಡ ನಮ್ಮದೇ ಆಗಿರ್ತಕ್ಕಂತೆ ಅನ್ನೋ ಒಂದು ಮನಸ್ಥಿತಿಯನ್ನ, ಮನೋಭಾವನ ಇಲ್ಲಿ ಪ್ರತಿಯೊಬ್ಬರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೌಮ್ಯ, ಓಕೆ, ಧನ್ಯವಾದ ರಕ್ಷಾ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಏನು ದೆಹಲಿಯಲ್ಲಿ ಅಣ್ಣಾ ಹಜಾರೆಗೆ 15 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ಕೇಂದ್ರ ಅನುಮತಿ ಕೊಡ್ತಾ ಇದ್ದಂತೆ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲೂ ಕೂಡ ಉಪವಾಸ ಸತ್ಯಾಗ್ರಹಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಿನ್ನೆ ಏನು ಸಾವಿರಾರು ಜನ ಅಂದರೆ ಕಾಲೇಜು ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಅಣ್ಣಾ ಅವರಿಗೆ ತಮ್ಮ ಬೆಂಬಲ ಇದೆ ಅನ್ನೋ ಒಂದು ಬೆಂಬಲವನ್ನು ಸೂಚಿಸಿದ್ರು. ರಾತ್ರಿ ಕ್ಯಾಂಡಲನ್ನು ಹಿಡಿದು ಅಣ್ಣಾ ಅವರಿಗೆ ತಮ್ಮ ಬೆಂಬಲ ಇದೆ ಅನ್ನೋ ಒಂದು ಬೆಂಬಲವನ್ನು ಸೂಚಿಸಿದ್ರು. ಇವತ್ತು ಕೂಡ ಅವರ ಬೆಂಬಲ ಮುಂದುವರೆದಿದೆ. ಸಾವಿರಾರು ಅಭಿಮಾನಿಗಳು ಈಗ ಫ್ರೀಡಂ ಪಾರ್ಕ್ನತ್ತ ಆಗಮಿಸ್ತಾ ಇದ್ದಾರೆ.